ವೀಕ್ಷಕರೇ, ಯಾವ್ಯಾವ ರಾಶಿಯವರಿಗೆ ಪ್ರೇಮ ವಿವಾಹದ ಯೋಗವಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಾಗ್ತಾ ಇತ್ತು. ಅದರಂತೆ ಇವತ್ತು ಮಕರ ರಾಶಿಯವರ ಬಗ್ಗೆ ತಿಳಿಸ್ಕೊಡಲಾಗುತ್ತೆ. ಮಕರ ರಾಶಿಯವರು ಪ್ರೀತಿಸಿ ಮದುವೆಯಾದ್ರೆ ಯಶಸ್ವಿಯಾಗ್ತಾರಾ? ಸತಿಪತಿಗಳ ಸಂಬಂಧ ಹೇಗಿರುತ್ತೆ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಮಕರ ರಾಶಿಯವರಿಗೆ ಪ್ರೇಮ ವಿವಾಹದ ಯೋಗ ಇದೆಯಾ ಅಂತ? ಮೂಲ ಅಂದರೆ ನಮ್ಮ ತಿರುಪತಿಯ ಶ್ರೀನಿವಾಸ ಶ್ರವಣ ನಕ್ಷತ್ರ ಮಕರ ರಾಶಿ. ಅವನು ಪದ್ಮಾವತಿಯ ಬೆನ್ನು ಹತ್ತಿದ. ಅದೆಲ್ಲ ಪೂರ್ವ ನಿಯೋಜಿತ. ಇದು ಲೋಕ ವಿಡಂಬನ, ಒಂದು ಅದ್ಭುತವಾದ ನಾಟಕ. ಅದು ಆಡಲೇಬೇಕು. ನಾವು ಅದನ್ನು ಹೊಡೆದ, ಹಿಂದೆ ಹೋದ, ಕಲ್ಲು ಪೆಟ್ಟಿಂದ, ಕೊರವಂಜಿ ವೇಷ ಹಾಕಿದ, ಪದ್ಮಾವತಿಯನ್ನು ಕೈ ಹಿಡಿದ ಕಡೆಗೆ ಅದು ಮೋಹಿಸಿ ಮದುವೆ ಮಾಡಿಕೊಂಡ ಅನ್ನುವಂಥದ್ದು ಮೇಲ್ನೋಟಕ್ಕೆ. ಅಂತರಾಳದ ವಿಚಾರಗಳು ಬಹಳ, ಶಾಸ್ತ್ರ ಇತಿಹಾಸಗಳು ಪುರಾಣಗಳು ಹೇಳುವಂಥ ಮಾತುಗಳೇ ವಿಶೇಷವಾಗಿರ್ತದೆ. ಸರಿ, ಅದು ಶ್ರವಣ ನಕ್ಷತ್ರ ಮಕರ ರಾಶಿ ಅಂತ ಬಂದಿದ್ದಕ್ಕೆ ಈ ಮಾತು ಬಂತು. ಸಾಮಾನ್ಯವಾಗಿ ಶ್ರವಣ ನಕ್ಷತ್ರ ಮಕರ ರಾಶಿಯವರು ಎಲ್ಲರೂ ಪ್ರೀತಿ ಮಾಡಿಬಿಡ್ತಾರಾ? ಹಾಗೆಲ್ಲ ಹೇಳೋಕ್ಕಾಗಲ್ಲ. ಪ್ರೀತಿ ಮಾಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಈ ಜಗತ್ತಿನಲ್ಲಿ ಎಷ್ಟೋ ಜನ, ಅದರಲ್ಲಿ 1,000 ಅಂತ ಇಟ್ಕೊಳ್ಳಿ, ಅದರಲ್ಲಿ 50 ಜನದ ಜೊತೆಯಲ್ಲಿ ನಮ್ಮ ಒಡನಾಟಗಳ ದಿನನಿತ್ಯವೂ ಇರ್ತದೆ. ಕಾಣ್ತು. ಒಬ್ಬರನ್ನು ನೋಡಿದ್ರೆ ಇಷ್ಟ ಆಗ್ತದೆ. ನಮ್ಮದೊಂದು ಪ್ರಶ್ನೆ ಕೇಳಿದ್ರೆ ಎಷ್ಟೋ ಜನ, ಒಬ್ಬರನ್ನ ನೋಡಿದ್ರೆ ಇಷ್ಟ ಆಗ್ತದೆ, ಒಬ್ಬರನ್ನ ನೋಡಿದ್ರೆ ಇಷ್ಟನೇ ಆಗೋದಿಲ್ವಲ್ಲ, ಯಾಕೆ? ಅದು ಹೆಣ್ಣು ಗಂಡೇ ಆಗಿರಬೇಕು ಅಂತಲ್ಲ. ಒಬ್ಬ ಮನುಷ್ಯ ಆ 50ರಲ್ಲಿ ಒಬ್ಬ ಮನುಷ್ಯ ಅವನು ನೋಡಿದ್ರೆ ಏನೋ ನಂಗೆ ಇಷ್ಟ ಆಗಲ್ಲ ಅಂತಾರೆ. ಕಾರಣ ಅದಕ್ಕೆ ಈ ಷಷ್ಠ ಮತ್ತು ಅಷ್ಟ ಅಂತನ್ನುವಂಥ ಷಷ್ಠಾಷ್ಟಕ ದೋಷ ಕಾರಣ. ದೋಷ ಅಲ್ಲ, ಇರುವ ವಿಚಾರ. ಯಾವತ್ತು ಒಂದೇ ಫ್ರೀಕ್ವೆನ್ಸಿಯಲ್ಲಿ ಇರುವಂಥ ಲಗ್ನಗಳಾಗಲಿ ರಾಶಿಯಾಗಲಿ ಇದ್ದು ಪ್ರೀತಿಯನ್ನು ಮಾಡಿದರೆ ಅವ್ರ ಜೀವನದಲ್ಲಿ ಒಟ್ಟಾರೆ ಸಕ್ಸಸ್ ಆಗ್ತಾರೆ. ಒಂದೇ ಲಗ್ನ ಒಂದೇ ರಾಶಿ, ಮಕರ ಲಗ್ನ ಮಕರ ರಾಶಿ, ಹೆಣ್ಣು ಮಗಳು ಮಕರ ರಾಶಿ ಮಕರ ಲಗ್ನ, ಈ ಥರ ಏನಾದ್ರು ಜೋಡಣೆ ಆಗೋಬಿಟ್ರೆ ಅವರ ಜೀವನ ಸಕ್ಸಸ್ಫುಲ್ ಆಗ್ತದೆ. ಯಾಕೆಂದರೆ ಒಂದೇ ಟೈಪ್ ಆಫ್ ಫ್ರೀಕ್ವೆನ್ಸಿ, ಇಬ್ಬರ ಮನಸ್ಸು ಒಂದೇ ಥರ ಇರ್ತದೆ, ವ್ಯವಹಾರಗಳು ಒಂದೇ ಥರ ಇರ್ತದೆ, ಮಾಡುವ ಕೆಲಸ ಕಾರ್ಯಗಳೆಲ್ಲ ಒಂದೇ ಥರ ಇರ್ತದೆ. ಜ್ಯೋತಿಷ್ಯ ಏನು ಹೇಳುತ್ತೆ? ಏಕರಾಶಿ ಏಕನಕ್ಷತ್ರ ಮಾಡ್ಕೊಳ್ಬೇಡಿ, ಒಂದೇ ಸ್ವಭಾವ ಇರಬಾರ್ದು, ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ ಒಳ್ಳೆಯದು. ಎಲ್ಲ ಗಂಡ ಹೆಂಡತಿರು ಆರಾಮಾಗೇ ಇದ್ದಾರೆ, ಜಗಳನೇ ಇಲ್ಲ ಹಾಗೂ ಹೇಳೋಕ್ಕಾಗಲ್ಲ. ಎಲ್ಲ ಲವ್ ಅಫೇರ್ಸು ಸಕ್ಸಸ್ ಆಗುತ್ತೆ ಅದು ಹೇಳೋಕ್ಕಾಗಲ್ಲ. ಎಲ್ಲ ಲವ್ ಅಫೇರ್ಸು ಕೆಟ್ಟು ಹೋಗುತ್ತೆ ಅನ್ನೋದು ಇಲ್ಲ. ತಂದೆ ತಾಯಿಗಳ ಮಿತಿಮೀರಿಕೊಂಡು ನಾವು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಭಾರತೀಯ ಪದ್ಧತಿ. ಹೆತ್ತ ಮಕ್ಕಳು ಹುಚ್ಚರಾದರೆ ತಾಯಿ ತಂದು ಎತ್ತಿ ನೀರಿಗೆ ಬಿಸಿಡುವರೆ ಅಂತ. ನಿನ್ನ ಲಾಲನೆ ಪಾಲನೆ ಪೋಷಣೆ ಕಷ್ಟ ಸುಖ ದುಃಖ ಏನಾಗಲಿ ನನ್ನ ಮಕ್ಕಳಿಗೆ ಬರಬಾರ್ದು ಅಂದವ್ರಿಗೆ ಏನು ಬೆಲೆ ಕೊಟ್ಟು. ಅದೇ ನಮ್ಮ ಭಾರತೀಯರಲ್ಲಿ ಒಂದು ಕೃತಜ್ಞತೆ ಅನ್ನುವಂಥದ್ದು. ನೀವೊಂದು ಪದಾರ್ಥ ನಿಮಗೆ ನೋಡಿ ಇದು ತುಂಬ ಚೆನ್ನಾಗಿದೆಯಾ ಅಂತಂದರೆ ಅವರು ಅದಕ್ಕೆ ತಕ್ಕಂಗೆ ವಾಪಸ್ ಇನ್ನೊಂದು ಕೊಡ್ತಾರೆ. ಅವರು ನೀವು ನಮ್ಮನೇಲಿ ಮಾಡಿದ್ದೀವಿ ತಿಂದು ನೋಡಿ ಅಂತ ಪರಸ್ಪರ ಈ ಕೊಟ್ಟು ತಗೊಳ್ಳೋದು ಮಾಡೋದು. ಹಾಗಾಗಿ ಈ ಚೆತ್ತವ ನೋಯಿಸಿ, ಹೆತ್ತ ತಾಯಿ ತಂದೆಯರ ಚಿತ್ತವ ನೋಯಿಸಿ ಮತ್ತೆ ಯಾಗವ ಮಾಡಲು ಫಲವೇನು? ನೋಯಿಸಬಾರ್ದು ಅನ್ನೋದೊಂದು ಕಾನ್ಸೆಪ್ಟ್. ನೋಯಿಸ್ಬಿಡ್ತೀವಿ ನಾವು, ಹೇಳ್ದೆ ಕೇಳದೆ ಒಟ್ಟೋಗಿ ಮದುವೆ ಮಾಡ್ಕೊಂಬಂದು ಆಮೇಲೆ ಪ್ರಾಣ ತೆಗಿತೀವಿ, ಅದು ಕಷ್ಟ. ಒಂದು ಕೆಲವರ ಪ್ರಿನ್ಸಿಪಲ್ ಮೇಲೆ ಹೋಗ್ತದೆ. ಪ್ರಿನ್ಸಿಪಲಿಗೆ ಕಾರಣ ಲಗ್ನ ರಾಶಿಯ ಮೇಲೇ, ಅವ್ರ ಸ್ವಭಾವ, ಅವ್ರು ಆಡುವಂಥ ಮಾತು, ಅವ್ರು ಆಡುವಂಥ ನುಡಿಗಳು ಒಬ್ಬರಿಗೆ ಸೂಟ್ ಆಗ್ತದೆ, ಒಬ್ಬರಿಗೆ ಸೂಟ್ ಆಗೋದಿಲ್ಲ. ಮಕರ ರಾಶಿ ಸಾಮಾನ್ಯವಾಗಿ ವಿಪರೀತ ಸ್ವಾಭಿಮಾನಗಳು, ಕಾಹಂ ಕೋವಂತ ತನ್ನ ಮನಸ್ಸು ಒಳಗಡೆ ಇಲ್ಲದಿದ್ದ ಕೋಟೆ ಕಟ್ಟುವ ಸಾಧ್ಯತೆ ಉಂಟು. ಆದರೆ ಅವರು ಒಪ್ಕೊಳ್ಳೋದಿಲ್ಲ ಯಾವುದನ್ನು ಸಡನ್ನಾಗಿ ಆಗಲಿ, ಸ್ವಲ್ಪ ದಿನ ಹೋಗಲಿ ನೋಡೋಣ ಅಂಥೇಳಿ ತನ್ನನ್ನು ಇಷ್ಟಪಡಬೇಕು, ತನ್ನ ಹಿಂದೆ ಬೀಳಬೇಕು, ಆವಾಗ ಒಪ್ಕೊಳ್ತಾರೆ.
ಆಗ್ತದೆ. ಲವ್ ಅಫೇರ್ಸ್ ಸಕ್ಸಸ್ಫುಲ್ ಜೀವನ ಮಕರ ರಾಶಿಯವ್ರಿಗೆ ಉಂಟು, ಖಂಡಿತವಾಗ್ಲೂ ಉಂಟು. ಆದರೆ ಯಾವುದೇ ರಾಶಿ ಮೋಹ ಬೇರೆ ಮತ್ತು ಈ ಪ್ರೀತಿ ಬೇರೆ. ಪ್ರೀತಿ ಅಂದರೆ ನೋಡಿ, ಒಂದೇ ಅಪ್ಪ ಮಕ್ಕಳು 3 ಜನ ಮಕ್ಕಳು, ಒಬ್ಬರನ್ನು ತುಂಬ ಇಷ್ಟ ಆಗುತ್ತೆ, ಒಬ್ಬರನ್ನು ಇಷ್ಟ ಆಗೋದಿಲ್ಲ. ಯಾಕೆ? ಒಂದೇ ತಂದೆ ತಾಯಿ. ಎಲ್ಲರೂ ಅವ್ರಿಗೆ ಎಷ್ಟೋ ಜನ ಬಂದು ಹೇಳ್ತಿರ್ತಾರೆ, ತಮ್ಮನ್ನು ಬಹಳ ಪ್ರೀತಿ ಮಾಡ್ತಾರೆ, ನಮಗೆ ಅಂದರೆ ಅದು ಏನೋ ಗೊತ್ತಿಲ್ಲ, ಮಾತು ಆಡಿಸಲ್ಲ ನಮ್ಮನ್ನು, ನಾವೇ ಚೆನ್ನಾಗಿ ನೋಡ್ಕೊಳ್ಳೋರು, ನಮ್ಮನ್ನೇ ಅನ್ನಲ್ಲ ಅಂತಾರೆ. ಅದು ಯಾಕೆ? ಇದೇ ಷಷ್ಟಾಷ್ಟಕ ಸಂಬಂಧಪಟ್ಟ ದೋಷವಿದ್ದಾಗ ಮಾತ್ರ ಅದು ಆ ರೀತಿ ಕ್ರಿಯೇಟ್ ಆಗುತ್ತೆ. ಪ್ರೀತಿ ಎನ್ನುವುದು ಒಂದು ಅದ್ಭುತವಾದಂಥ ವಿಚಾರ. ಅದು ಎಲ್ಲರಿಗೂ ಇಷ್ಟ ಆಗಬೇಕು. ಒಂದೇ ಶನಿ ಆದರೂ ಮಕರಕ್ಕೂ ಕುಂಭಕ್ಕೂ ಇದ್ದರೂ ಬೇರೆ ಬೇರೆ ಕೋಣಗಳು, ಒಂದೊಂದು ವಿಚಾರ, ಸ್ವಭಾವ, ಮಾತು, ನಡೆ, ನುಡಿ ಎಲ್ಲವೂ ಚೇಂಜಸ್. ಆ ಚೇಂಜಸ್ಸಲ್ಲಿ ನಮ್ಮ ಒಬ್ಬರಾಗಿರಬೇಕು. ಎಷ್ಟೋ ದಿನ ಇವರು ಹೇಳ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಇರ್ತಾರೆ. ಒಂದು ಸಮಯ ಸಂದರ್ಭ ಬಂದರೆ ಹೇಳುವ ಪ್ರಯತ್ನ ಮಾಡ್ತಾರೆ. ಕೆಲವರು ತಂದೆ ತಾಯಿಗಳ ವಿರೋಧಿಸಿ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಕೆಲವರು ತಂದೆ ತಾಯಿಗಳನ್ನು ವಿರೋಧ ಮಾಡುವ ಸಾಧ್ಯತೆಗಳು ಉಂಟು. ಆಮೇಲೆ ನೊಂದರೆ ಪ್ರಯೋಜನ ಇಲ್ಲ. ರೈಲು ಹೋದ್ಮೇಲೆ ಟಿಕೆಟ್ ತೊಗೋಬಾರ್ದು. ಆದಷ್ಟು ಚೆಂದ ಅವರು ಹೋಗಿ ನಿಂತು ಮಾಡುವ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಕಾರ್ಯ ಮಾತ್ರ ಏನೇ ಕಾರಣಕ್ಕೂ ಮಕರ ರಾಶಿಯವರು ಕೆಡಿಸೋದಿಲ್ಲ. ಪ್ರೀತಿಗಾಗಲಿ, ತನ್ನ ಕೆಲಸ ಆಗಲಿ, ತಾನು ಮಾಡುವ ಕೆಲಸ ಆಗಲಿ, ಯಾವುದೇ ಆದ್ರೂ ಕೂಡ ಪ್ರೀತಿಸಿ ಮದುವೆ ಮಾಡಿಕೊಂಡು ನಾಳೆ ದೊಡ್ಡ ಅನಾಹುತ ಆಗುತ್ತೆ ಅಂತನ್ನುವಂಥ ಪೂರ್ವಾಜಿತ ಯೋಜನೆಗಳು ಅವರಿಗೆ ಜಾಸ್ತಿ. ಪ್ರತಿಯೊಂದು ಕಾರ್ಯಕ್ಕೂ ಅಷ್ಟೇ, ಒಂದೊಂದು ಯೋಜನೆಯನ್ನು ಸ್ಪಷ್ಟವಾಗಿ ಚಿಂತೆ ಮಾಡಿ ಮಾಡುವ ಕಾರ್ಯ ಕೆಲಸಗಳನ್ನೆಲ್ಲ ಸರಿ ಇದೆ ಅಂತ ತಿಳ್ಕೊಂಡು ಸಂಯೋಜಿತ ಬುದ್ಧಿ ಅವರಿಗೆ ಜಾಸ್ತಿ, ಪ್ರೆಸೆನ್ಸ್ ಆಫ್ ಮೈಂಡ್. ಆಮೇಲೆ ಒಂದು ಸಮಸ್ಯೆ ಅಂತ ಬಂದರೆ ಅದನ್ನು ಇಮಿಡಿಯೇಟಾಗಿ ಹೇಗೆ ಬಗೆಹರಿಸಬೇಕು ಅನ್ನುವಂಥ ಚಾಣಕ್ಯತನ ಅವ್ರಿಗೆ ಯಾವತ್ತೂ ಉಂಟು. ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ, ಒಪ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಷಷ್ಟಾಷ್ಟಕ ದೋಷವಿದ್ದು ಲಗ್ನ ಈಕ್ವಲ್ ಆಗಿ ಇದ್ದರೆ ಅದ್ಭುತ ಯೋಗವನ್ನೇ ಮಾಡ್ತಾರೆ. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿ, ಹಾಗಾದ್ರೆ ಮಕರ ರಾಶಿಯವರಿಗೆ ಈಸಿಯಾಗಿ ಪ್ರೀತಿ ಹುಟ್ಟುತ್ತಾ ಹೇಗೆ? ಯಾರಿಗೂ ಪ್ರೀತಿ ಈಸಿಯಾಗಿ ಹುಟ್ಟಲ್ಲ, ತುಂಬ ಅವಲೋಕನೆ ಹೇಳೋ. ಯಾಕಂದರೆ ನಾನು ತಿರ್ಗಾ ಭಾರತೀಯ ಪದ್ಧತಿ ಮತ್ತು ನಮ್ಮ ಸಂಸ್ಕೃತಿಯನ್ನೇ ಹೇಳ್ತೀನಿ, ಯಾರ ಮನಸ್ಸನ್ನು ನೋಯಿಸಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಗೀತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ತಿಳಿಸಿ. 13/12/1993. ರಾಶಿ ನಕ್ಷತ್ರ ಹೇಳಿಮಾ. ಮಕರ ರಾಶಿ ಮೇಡಮ್, ನಕ್ಷತ್ರ ಗೊತ್ತಿಲ್ಲ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ, ನನ್ನ ಮದುವೆ ವಿಷಯ ಮತ್ತು ಉದ್ಯೋಗದ ವಿಷಯ ಕೇಳಬೇಕಿತ್ತು. ಯಾವ್ದಾದ್ರು ಒಂದು ಕೇಳವ? ಮದುವೆ ವಿಷಯ ಗುರುಜಿ. ಮದುವೆ ವಿಚಾರ ಈಗ ಲಾಸ್ಟ್ ವೀಕ್ ಯಾವ್ದಾದ್ರು ಬಂದಿತ್ತಮ್ಮ ಪ್ರಪೋಸಲ್? ಯಾವುದು ಇಲ್ಲ ಗುರುಜಿ. ಟ್ರೈ ಮಾಡಿದಿರಾ? ಟ್ರೈ ಮಾಡ್ತಾ ಇದ್ದೀವಿ, ಹಾಂ, ಇನ್ನೂ ಸಿಗ್ತಿಲ್ಲ ಗುರುಜಿ. ಪಶ್ಚಿಮ ದಿಕ್ಕಿನಲ್ಲಿ ಒಳ್ಳೆಯದೊಂದು ಹೆಣ್ಣು ದೇವ್ರ ಗುಡಿ ಇದೆಯಾ? ಹಾಂ, ಇದೆ ಗುರುಜಿ. ಅಲ್ಲಿಗೆ ಹೋಗಿ ನೀವು ವಿಶೇಷವಾದ ಪ್ರಾರ್ಥನೆ, ಅದ್ರ ಪಕ್ಕದಲ್ಲೇ ಒಂದು ಆಂಜನೇಯನ ಗುಡಿ ಇದೆ ನೋಡಿ, ಆಂಜನೇಯನ ಗುಡಿಗೆ ಹೋಗಿ ವಿಳೆದೆಲೆ ಹಾರ ಮಾಡಿ ಹಾಕಿದರೆ ನಿಮಗೆ ಈ ವರ್ಷ 2019 ಬೆಸ್ಟ್ ಇಯರು. ಎಲ್ಲ ಕಾರ್ಯಗಳು ಕೆಲಸಗಳು ಆಗ್ತದೆ. ಫಸ್ಟ್ ಹಾಫ್ ಸ್ವಲ್ಪ ಸರಿ ಇಲ್ಲ ಅಂತ ನಾನು ಆರಂಭ ಹೇಳಿದ್ದೆ, ಸೆಕೆಂಡ್ ಹಾಫ್ಲೆಲ್ಲ ತುಂಬ ಚೆನ್ನಾಗಿರ್ತದೆ. ಈಗ ಪ್ರಯತ್ನ ಪಟ್ಟರೆ ಏಪ್ರಿಲಲ್ಲಿ ಒಳ್ಳೆಯದಾಗುವ ಸಾಧ್ಯತೆ ಉಂಟು. ಟೆನ್ಷನ್ ತಗೊಳ್ಳದೆ ಆರಾಮಾಗಿ ಹೋರಾಟ, ಒಳ್ಳೆಯದನ್ನು ನೋಡಿ ಹುಡುಕಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಗೀತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮಕರ ರಾಶಿಯವರು ಪ್ರೀತಿಸಿ ಏನಾದ್ರು ಮದುವೆ ಆದರೆ ಹೇಗಿರ್ತಾರೆ, ವೈವಾಹಿಕ ಜೀವನ ಹೇಗಿರುತ್ತೆ ಅಂತ? ಸೆಲೆಕ್ಟಿವ್ ಅಂತ ಹೇಳಿದೆ ನಾನು. ಅವರು ನಾನು ಎಷ್ಟೋ ಸಂದರ್ಭದಲ್ಲಿ ಮಾತಾಡಬೇಕಾದ್ರೆ ಒಮ್ಮೆ ರಾಶಿ ನಕ್ಷತ್ರ ಕೇಳಿಬಿಡಿ, ನಾಳೆ ಸಮಸ್ಯೆ ಬರೋದು ಬೇಡ ಅಂತ. ಆ ಥರ ಇವರು ಬಾಯ್ಬಿಟ್ಟು ಕೇಳ್ತಾರೆ. ನೋಡಮ್ಮ, ನಾವುಗಳು ಅಥವಾ ಇವರಾಗಲಿ ಅವರಾಗಲಿ ನಾವು ಮದುವೆ ಮಾಡ್ಕೊಳ್ಬೇಕಂದ್ರೆ ನಾಳೆ ನಮ್ಗೆ ಸಮಸ್ಯೆ ಬರಬಾರ್ದು ಅಂತ ಮುನ್ನಾಲೋಚನೆಯಿಂದ ಇದನ್ನೆಲ್ಲವನ್ನು ಕೇಳಿ
ಆಮೇಲೆ ಎಲ್ಲ ಆಲ್ ಸೆಟ್ ರೆಡಿ ಗೋ ಅಲ್ಲ. ಕೆಲವೊಂದು ಮುಖ್ಯವಾಗಿ ತೊಂದರೆಗಳಾಗದೇ ಇದ್ದ ರೀತಿಯಲ್ಲಿ ಇಷ್ಟಪಡಬಹುದಾ, ಪಟ್ರ ಸಕ್ಸಸ್ ಆಗ್ತೀನ ಅನ್ನುವ ಚಿಂತೆನೂ ಈ ಮಕರ ರಾಶಿಯವರಿಗೆ ಜಾಸ್ತಿ. ಓಕೆ, ಬಾಗಲಕೋಟೆಯಿಂದ ಗಾಯತ್ರಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಗಾಯತ್ರಿ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಗಾಯತ್ರಿ ಅಂತ. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ತಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಹೇಳಿ. ನಾನು ಹುಟ್ಟಿದಿನ 23/6/1986. ಸರಿ. ಧನುರ್ ರಾಶಿ, ಉತ್ತರಾಷಾಢ ನಕ್ಷತ್ರ, 1ನೇ ಪಾದ. ಪರವಾಗಿಲ್ಲ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ಗುರುಜಿ, ನನ್ನ ಮದುವೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಮದುವೆ ಇದು ವಿಚಾರ ಏನಾಗ್ತದೆ? ಬರ್ತಾರೆ ನೋಡ್ತಾರ ಅಥವಾ ಬರ್ತಾನೆ ಇಲ್ವಾ? ಹೆಂಗಮ್ಮ? ಒಬ್ರು ಬಂದೇ ಇಲ್ಲ ಗುರುಜಿ. ಇಷ್ಟು ದಿವಸಕ್ಕೂ ನಾನು ಎಲ್ಲ ಹೇಳಿದ್ದೆಲ್ಲ ಪೂಜೆ ಮಾಡಿದ್ದೀನಿ, ಆದ್ರೂ ಎಂತೂ ಫಲ ಸಿಕ್ಕಿಲ್ಲ. ಅದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೇನೆ. ನಿಮ್ ಚಾನಲ್ಗೆ ಇವತ್ತು ಸಿಕ್ಕಿದೆ ನನಗೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ಸರಿ, ಈಗ ಯಾವ ರಾಶಿ ಯಾವ ನಕ್ಷತ್ರ ಹೇಳಿದೇವ? ಧನುರ್ ರಾಶಿ, ಉತ್ತರಾಷಾಢ ನಕ್ಷತ್ರ, 1ನೇ ಪಾದ. ಸರಿ ಸರಿ ಸರಿ. ಧನುರ್ ರಾಶಿಗೆ 7.5 ನಡೀತಿದೆ, ಅದೊಂಚೂರು ಟೆನ್ಷನ್ನು. ಬಟ್ ಸ್ಥಾನ ಪಲ್ಲಟ ಅಂತೂ ಖಂಡಿತವಾಗ್ಲೂ ಮಾಡ್ತಾರೆ. ಬೇರೆ ಜಾಗ ಬದಲಾವಣೆ ಶನಿಯಿಂದ ಆಗುವ ಸಾಧ್ಯತೆಗಳು ಉಂಟು. ನಿಮ್ಮ ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ಒಳ್ಳೆಯದೊಂದು ಈಶ್ವರ, ಪಾರ್ವತಿ ಮತ್ತು ಗಣಪತಿ ಗುಡಿ ಇರಬೇಕು ನೋಡಮ್ಮ. ಇದೇ ಗುರುಗಳೇ. ರೈಟ್ಮ್ಮ. ಅಲ್ಲಿಗೆ ಭಾನುವಾರ ಇಲ್ಲ ಮಂಗಳವಾರ ಹೋಗಿ ಒಂದು ವಿಶೇಷವಾದ ಪ್ರಾರ್ಥನೆ, ನಿನ್ನ ಕೈಲಾದ ಸೇವಾ ಎಷ್ಟಾಗುತ್ತೋ ಪ್ರದಕ್ಷಿಣ ನಮಸ್ಕಾರನೋ ಅಥವಾ ಏನಾದ್ರು ಒಂದು ದೇಹದಂಡನೆ ಮಾಡಲಿಕ್ಕೆ ಒಂದು ವಿಶಿಷ್ಟವಾಗಿ ಇಷ್ಟು ನಮಸ್ಕಾರ ಹಾಕ್ತೀನಿ, ಇದು ಮಾಡ್ತೀನಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡು ತೆಂಗಿನಕಾಯಿನ ಅರ್ಶಿನ ಕುಂಕುಮ ಹಚ್ಚಿ ಅದನ್ನು ಉರುಳಿಸಿ ಅದನ್ನು ತೆಗೆದು ಇಡಿ. ಆವಾಗ ಏನಾಗುತ್ತೆ, ದೇವರು ವಿತಿನ್ 10 to 15 ಡೇಸ್ ಒಳ್ಳೆ ಸುದ್ದಿ ಕೊಡುವ ಸಾಧ್ಯತೆ ಉಂಟು. ಯಾವ ಚಿಂತೆನೂ ಇಲ್ಲ, ಕರೆಕ್ಟ್ ಆಗುತ್ತೆ. ಇನ್ನೊಂದು ಕೇವಲ 1 ತಿಂಗಳ ಒಳಗಡೆ ಒಳ್ಳೆ ಸುದ್ದಿ ಬರ್ತಮ್ಮ. ಒಳ್ಳೆಯದಾಗಲಿ. ಧನ್ಯವಾದ ಗಾಯತ್ರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮಕರ ರಾಶಿಯವರ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರು. ಚೆನ್ನಾಗೇ ಇರುತ್ತೆ. ವೈವಾಹಿಕ ಜೀವನಕ್ಕೂ ಜಾತಕದ ಹೊಂದಾಣಿಕೆ. ಅರೇಂಜ್ ಮ್ಯಾರೇಜ್ ಅಂತ ಆಗೋಗ್ಬಿಟ್ರೆ ಡೆಫಿನೆಟ್ ಆಗಿ ನೋಡ್ತಾರೆ. ಇದು ಇವರ ರಾಶಿ, ಇವ್ರ ನಕ್ಷತ್ರ, ಇವ್ರ ಲಗ್ನ, ಸಪ್ತಮ ಸ್ಥಾನ ಇವೆಲ್ಲವನ್ನು ನೋಡಿ ಎಸ್ ಆದರೆ ಆಗುತ್ತೆ, ಆಗದೇ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಈಗ ನಾವು ಮಾತಾಡ್ತಿರುವಂಥ ವಿಚಾರ ಅಂದರೆ ಲವ್ ಅಫೇರ್ಸು ಆಗುತ್ತಾ, ಲವ್ ಅಫೇರ್ಸಿಂದ ಸಕ್ಸಸ್ಸಾ ಜೀವನ, ಯಾವುದೂ ತೊಂದರೆಗಳಿಲ್ಲವ, ಸ್ವಾಭಿಮಾನದಿಂದ ಮಾಡುವಂಥ ಕಾರ್ಯಗಳು ಅದ್ಭುತ ಎನಿಸುತ್ತಾ ಇಲ್ವ ಅನ್ನೋದು ಪೂರ್ಣವಾಗಿ ತಿಳ್ಕೊಂಡು ಮಾಡೋದು ಒಳ್ಳೆಯದು. ಅಂದರೆ ಇದೆಲ್ಲ ಯಾರ ಮೇಲೆ ಈಗ ಎಷ್ಟೋ ಜನ ಇರ್ತಾರೆ, ಎಲ್ಲರ ಮೇಲೂ ಇಷ್ಟ ಆಗಲ್ಲ. ಇಷ್ಟ ಆದವರು ಸ್ವಲ್ಪ ಪೂರ್ವಾಜಿತ ಯೋಚನೆಗಳು ಮತ್ತು ಮುಂದೆ ಏನಾಗುತ್ತೆ ಅನ್ನೋ ಚಿಂತೆ ಮಕರ ರಾಶಿಯವರು ಜಾಸ್ತಿ. ಅದಕ್ಕೂ ಥರದಲ್ಲಿ ಪ್ರಯತ್ನ ಪಡುವುದಂತೂ ಸತ್ಯ ಮಾಡ್ತಾರೆ. ಕಡೆಗೆ ಎಲ್ಲ ಥರದಲ್ಲೂ ನೋಡಿ ಓಕೆ ಅಂದರೆ ಅಂತರಾಳಕ್ಕೆ ಹೋಗ್ಬಿಡ್ತಾರೆ, ಏನು ಚಿಂತೆ ಇರೋಲ್ಲ. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಚಿತ್ರದುರ್ಗದಿಂದ ವಿಜಯಮ್ಮ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವಿಜಯಮ್ಮ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ, ನಕ್ಷತ್ರ ಹೇಳಿಮ್ಮ. ನಂದು 8/11/77ನೇ ಇಸ್ವಿ ಮೇಡಮ್. ಸರಿ, ರಾಶಿ ನಕ್ಷತ್ರ ಗೊತ್ತಿದ್ಯಾ? ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹೇಳಿ. ನಮಸ್ತೆ ಗುರುಜಿ ಅವರೇ. ನಮಸ್ಕಾರ. ನನ್ನ ಹೆಸರು ವಿಜಯಮ್ಮ ಅಂತ, ನಾನು ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಗುರುಜಿ, ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ನನ್ನ ಜೀವನದಲ್ಲಿ ಏನು ನನಗೆ ಒಳ್ಳೇದು ಅಂತ ಒಂದೇನು ಇದಿಲ್ಲ. ನನ್ನ ಒಬ್ಳು ಮಗಳು, ಅವಳುನು ಸ್ವಲ್ಪ ಅಬ್ನಾರ್ಮಲ್ ಇದ್ದಾಳೆ. ಮತ್ತೆ ಮನೆಯವರು ನಮ್ ಜೊತೆಗಿಲ್ಲ. ಗುರುಜಿ, ನಾನೇನು ಒಳ್ಳೆ ದೇವ್ರ ಕಾರ್ಯ ಏನ್ ಮಾಡಿದ್ರು ನನ್ಗೆ ಯಾವ್ದು ಕೈಗೆ ಹಿಡಿತಾ ಇಲ್ಲ ಗುರುಜಿ. ನೋಡಿ, ನೀವು ಹೇಳಿದ ವಿಚಾರ ನೋಡಿದ್ರೆ ನಿಮಗೆ ಪರ್ಟಿಕ್ಯುಲರ್ಲಿ ಪಿತೃ ಸಂಬಂಧಪಟ್ಟ ದೋಷ ಅಂದರೆ ಪಿತೃ ಶಾಪ, ಪಿತೃ ಕೋಪ ಇವೆರಡೂ ಇದೆ. ನಿಮ್ಮ ಲಗ್ನದಲ್ಲಿ ಕೇತು ಅಥವಾ ರಾಹು ಇದ್ದರೆ ಹೀಗಾಗುತ್ತೆ. ಒಂದು ಸಲ ಚೆನ್ನಾಗಿ ನೋಡಿ ಕೇಳಿ, ಒಂದಕ್ಕಿಬ್ಬರನ್ನ ಕೇಳಿ. ಲಗ್ನದಲ್ಲಿ ಕೇತುನೋ, ರಾಶಿನಲ್ಲಿ ಕೇತುನೋ ಮತ್ತು ರಾಹುನೋ ಇದ್ದರೆ ನಿಮ್ಮ ಕಾರ್ಯಗಳು ಮತ್ತು 1, 5, 9ನೇ ಜಾಗದಲ್ಲಿ ಎಲ್ಲಿಯೋ ಪಿತೃ ಕಾರ್ಯಗಳಲ್ಲಿ ಪೆಂಡಿಂಗ್ ಇದ್ದರೆ ನಮಗೆ ಅನುಕೂಲ ಆಗೋಲ್ಲ. ಹಾಗಾಗಿ ಒಂದು ಸತಿ ಚೆನ್ನಾಗಿ ಅವಲೋಕನ ಮಾಡಿ. ಇದ್ದದ್ದಲ್ಲೇ ಈಗಲೂ
ಸರಿ ಮಾಡುವಂಥ ಒಂದೇ ಯೋಗ ಪಿತೃಕಾರ್ಯ ಮಾತ್ರ, ಬೇರೆದೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವೊಂದು ಸತಿ ತೋರಿಸಿ, ಈಗ ಬಟ್ಟಿರೋ ಕಷ್ಟ ಸಾಕು, ಇನ್ನು ಮುಂದೆನಾದ್ರು ಒಳ್ಳೆ ದಾರಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ ವಿಜಯಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಕೋಲಾರದಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವೆಂಕಟೇಶ್ ಅವರಿಗೆ. ನಮಸ್ತೆ. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. 7/7/55. 7/7/55. ಹೌದ್ರಿ. ರಾಶಿ ನಕ್ಷತ್ರ ಗೊತ್ತಿದೆಯಾ ವೆಂಕಟೇಶ್ ಅವರೇ? ಗೊತ್ತಿದೆ. ಮಕರ ರಾಶಿ, ಶ್ರವಣ ನಕ್ಷತ್ರ. ಸರಿ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಾವೊಂದು ಮನೆ ತಗೋಬೇಕು ಅಂತ ಇದೀವಿ, ಯೋಗ ಇದೆಯಾ ಅಂತ ಕೇಳ್ತಾ ಇದ್ದೀವಿ. ಈಗ ಬರ್ತಾ ಇದೆ ಯೋಗ, ಚಿಂತೆ ಮಾಡಬೇಡಿ. ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾದ ಪ್ರಯತ್ನ ಪಡಿ, ದೇವರ ಅನುಗ್ರಹದಿಂದ ಎಲ್ಲವೂ ಒಳ್ಳೆಯದಾಗುತ್ತೆ. ಮನೆ ದೇವ್ರು ಯಾರು? ನಾವೇ ಮನೆ ದೇವ್ರು ಯಾರು? ನಮ್ದು ವೆಂಕಟೇಶ್ವರ. ಅದಕ್ಕೆ ಕೇಳಿದ್ದು. ಮನೆ ದೇವರಿಗೆ ಹರಕೆ ಮಾಡಿಕೊಂಡು ನೀವೊಂದು ಸಲ ತಿರುಪತಿಗೆ ಹೋಗಿ ಬಂದು ಏಪ್ರಿಲ್ ತಿಂಗಳಲ್ಲಿ ಪ್ರಯತ್ನ ಮಾಡಿ, ಮಾರ್ಚಿನಲ್ಲಿ ಬೇಡ. ಏಪ್ರಿಲಲ್ಲಿ ಮಾಡಿದ್ರೆ ಉತ್ತಮ ಕಾರ್ಯಗಳು ಆಗ್ತದೆ. ಅದಕ್ಕೆ ಒಂದು ಕಾಣಿಕೆ ಇವಾಗಲೇ ತೆಗೆದಿಟ್ಬಿಡಿ, ಒಳ್ಳೆಯದಾಗತ್ತೆ. ಮತ್ತು ತಿರುಪತಿ ಶ್ರೀನಿವಾಸನ ಪ್ರಾರ್ಥನೆ ವಿಶೇಷವಾಗಿ ಮಾಡ್ಕೊಳ್ಳಿ. ಮನೆ ಕಾರ್ಯ ನೀವು ಏನು ಇಷ್ಟಪಡ್ತೀರೋ ಅದು ಏಪ್ರಿಲಲ್ಲೇ ಆಗುತ್ತೆ. ಒಳ್ಳೆಯದಾಗಲಿ. ಖಂಡಿತ. ಧನ್ಯವಾದ ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ನಳಿನಿಯವರು ಕರೆ ಮಾಡಿದ್ದಾರೆ. ನಮಸ್ತೆ ನಳಿನಿ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಗಳೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ರಾಶಿ ನಕ್ಷತ್ರ ತಿಳಿಸಿ. ನಾನು ಹುಟ್ಟಿದ 10/3/80, ಮೂಲ ನಕ್ಷತ್ರ ಧನಸು ರಾಶಿ, ಹೆಸರು ಇಟ್ಟಿರೋದು ನಳಿನಿ ಅಂತ. ಸರಿ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಹೇಳಿಮ್ಮ, ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ. ಗುರುಗಳೇ, ನಂದು ಡೇಟ್ ಆಫ್ ಬರ್ತ್ 10/3/1980, ಮೂಲ ನಕ್ಷತ್ರ ಧನಸು ರಾಶಿ ಬರುತ್ತೆ, ಹೆಸರು ಇಟ್ಟಿರೋದು ನಳಿನಿ ಅಂತ. ಆಯ್ತು, ಹೇಳಿ, ವಿಚಾರ ಹೇಳಿ. ಆರೋಗ್ಯ ಸರಿ ಹೋಗ್ಬೇಕು. ಆರೋಗ್ಯ ಸರಿ ಇಲ್ಲ. ರಿಪೋರ್ಟ್ಸ್ ಅಲ್ಲಿ ನಾರ್ಮಲ್ ಬರುತ್ತೆ, ಬಟ್ ತುಂಬಾ ಬಾಡಿ ಪೇನ್ ಇರುತ್ತೆ, ದೇಹ ಎಲ್ಲ ನೋವು, ಚುಚ್ಚು ಆಗೋದು ಹಾಗೆ ಇದೆಯಲ್ಲ. ಫಸ್ಟು ಒಂದು ಕೆಲಸ ಮಾಡಿ, ಒಂದು ಹಿಡಿ ಉಪ್ಪು ಅದನ್ನು 10 ಮಗ್ಗು ನೀರಿಗೆ ಹಾಕಿ ಚೆನ್ನಾಗಿ ಕರಗಿಸಿ ಫಸ್ಟು ಸ್ನಾನ ಮಾಡಲಿಕ್ಕೆ ಈ ತೋಳಿಂದ ಕೆಳಗೆ ಪೂರ್ತಿ ನೆನೆಯುವಂಗೆ ಸ್ನಾನ ಮಾಡಿ. ಉಪ್ಪು ನೀರು ಸ್ನಾನ ಮಾಡಿದರೆ ಆ ಮೈಕೈ ನೋವೆಲ್ಲ ಕಡಿಮೆ ಆಗುತ್ತಾ. ಆರೋಗ್ಯದಲ್ಲಿ ಏನಾದ್ರು ತೊಂದರೆಗಳು, ಏನಾದ್ರು ಬೇರೆ ಟೆನ್ಷನ್ಗಳು ಇದ್ದರೂ ಬೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ ಭಾನುವಾರ ಒಂದು 3 ಸಲ ಮಾಡಿ. ನಂತರ ಯಾವಾಗಲಾರು ಅವಕಾಶ ಸಿಕ್ಕಿದ್ರೆ ಕಾಲ್ ಮಾಡಿ, ಇದು ಕೆಳಗಡೆ ನಂಬರ್ ಹೋಗ್ತಿದೆ, ಅದಕ್ಕೆ ಫೋನ್ ಮಾಡಿ ಹಿಂಗಾಗಿತ್ತು ಅಂತ ತಿಳಿಸೋ ಪ್ರಯತ್ನ ಮಾಡಿರಿ. ಅದಕ್ಕೆ ತಕ್ಕ ಉತ್ತರ ಕೊಡಬಹುದು. ಸುಮ್ಮನೆ ಏನಕ್ಕೆ ಎಲ್ಲವೂ ನಾರ್ಮಲ್ ಇದೆ ರಿಪೋರ್ಟು, ನಿಮ್ಗೆ ಯಾಕೆ ಆ ಥರ ತೊಂದರೆ ಆಗ್ತಾಯಿದೆ ಅನ್ನೋದಕ್ಕೆ ಯಾವುದಾದ್ರು ದೇವತಾ ಕಾರ್ಯಗಳು ಅಥವಾ ಏನಾದ್ರು ಒಂದು ಪೆಂಡಿಂಗ್ ಇದ್ದರೆ ಹಂಗಾಗತ್ತೆ. ಅದಿದೆಯಾ ಅಂತ ನಂತರ ನೋಡೋಣ. ಫಸ್ಟು ಸ್ನಾನ ಉಪ್ಪು ನೀರಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ. ಧನ್ಯವಾದ ನಳಿನಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹಾಸನದಿಂದ ಗಂಗಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಗಂಗಾ ಅವರಿಗೆ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಅವರು ಹುಟ್ಟಿದ ದಿನಾಂಕ, ರಾಶಿ ನಕ್ಷತ್ರ ತಿಳಿಸಿ. ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿಮ್ಮ. ಗುರುಜಿ ನಮಸ್ತೆ. ಹೇಳಿ. ಗುರುಜಿ, ಉಂಗುರ ಹೇಳಿದ್ರಲ್ಲ, ಚಿನ್ನದಲ್ಲಿ ಮಾಡಿಸ್ಬೇಕಾ ಬೆಳ್ಳಿಯಲ್ಲಿ ಮಾಡಿಸ್ಬೇಕಾ? ಯಾವ ಬೆರಳು ಹಾಕ್ಲಿಕ್ಕೆ ಸ್ವಲ್ಪ ಹೇಳಿಕೊಡ್ತೀರ? ಯಾವ ಉಂಗುರ ಹೇಳಿದ್ದೆ, ಯಾವ್ದ್ರಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ದೆ? ವೈಟ್ ಸದರ ಅಂತ ಹೇಳಿದ್ರಲ್ಲ ಮೊನ್ನೆ, ನಿಮ್ಮ ಕಾಲ್ ಮಾಡಿದಾಗ ಹೇಳಿದ್ನಾ? ಹಾ ಸರ್. ನೀವು ಬೆಳ್ಳಿಯೆಲ್ಲಾರು ಹಾಕ್ಬೋದು, ಚಿನ್ನದಲ್ಲಾರು ಹಾಕ್ಬೋದು. ಪುಷ್ಪರಾಗ ಹಾಕಿದ್ರೆ ಈ ಮುಂಗರದ ಮೊದಲನೇ ಬೆರಳಿಗೆ ಹಾಕಬೇಕು, ಗುರುವಾರ ಬೆಳಿಗ್ಗೆ. ಧನ್ಯವಾದ ಗಂಗಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರೂಜಿನು ಮಕರ ರಾಶಿಯವರ ಸತಿಪತಿಗಳ ಸಂಬಂಧ ಹೇಗಿರುತ್ತೆ? ಏನು ತೊಂದರೆ ಇಲ್ಲ. ಯಾಕಂದ್ರೆ ಈ ಸತಿಪತಿಗಳ ಸಂಬಂಧ ಲವ್ ಇದ್ದಾಗ ಯಾವ ತೊಂದರೆನೂ ಇಲ್ಲ, ಎಲ್ಲರೂ ಚೆನ್ನಾಗಿ ಓಡಾಡ್ಕೊಂಡು ಇರ್ತಾರೆ. ಅದೇ ಮಂಗಲ್ಯಧಾರಣ ಆಗಿ ಕೆಲವೇ ದಿನಗಳಲ್ಲಿ ಈ ಟೆನ್ಷನ್, ನಾನು ಇನ್ನೊಂದು ಅಷ್ಟೊಂದು ಇಷ್ಟಪಟ್ಟೆ, ನೀನು ಈ ರೀತಿ ಮೋಸ ಮಾಡ್ತೇನೆ ಅಂತ ಗೊತ್ತಾಗಿರಲಿಲ್ಲ ಅನ್ನೋದು ಹುಟ್ಟೋದು ಯಾವಾಗ? ಮಾಂಗಲ್ಯ ಧಾರಣೆವರೆಗೂ ಟೆನ್ಷನ್ ಇಲ್ಲ. ತಂದೆ ತಾಯಿಗಳು ಒಪ್ಪಿದ್ರು, ಎರಡೂ ಕಡೆ ತಂದೆ ತಾಯಿಗಳು ಒಪ್ಪಿದ್ರು, ಜಾತಕ ಹೊಂದಾಣಿಕೆ ಇರಲಿಲ್ಲ ಅಂದರೆ
ಅದು ದೇವರೇ ಆದರೂ ಸರಿ, ಯಾರೇ ಆದರೂ ಸರಿ, ಏನಾದರೂ ಆಗಲಿ ಕಾರ್ಯಗಳು ಕೆಡುವ ಸಾಧ್ಯತೆಗಳು ಉಂಟು. ಸೊ ಇದಕ್ಕೆ ನಾವು ಷಷ್ಠಾಷ್ಟಕ ಮತ್ತು ಕಲತ್ರ, ವ್ಯತಿಪಾತ, ವೈದ್ರತಿ, ಆಶ್ಲೇಷ ಈ ರೀತಿಯಾಗಿ ಯಾವ ಸಂಬಂಧ ಇದೆ ಅದನ್ನು ನಮ್ಮ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಈಗೋಯಿಸಮ್ ಬರಬಾರ್ದು. ಸ್ವಾಭಿಮಾನ, ನಾನ್ ಗ್ರೇಟ್, ನೀನು ಗ್ರೇಟು, ನೀವು ಮಾಡೋದು ತಪ್ಪು, ನಾ ಮಾಡೋದು ಸರಿ, ನಿನ್ನಿಂದಲೇ ಇದೆಲ್ಲಾಗಿದ್ದು, ಯಾರಿಂದ ಯಾರೂ ಆಗಿಲ್ಲ. ಒಂದು ಫ್ರೀಕ್ವೆನ್ಸಿ ಈಕ್ವಲ್ ಆಗಿ ಹೊರಡಬೇಕಾದ್ರೆ ಅದಕ್ಕೆ ತಕ್ಕದ್ದು ಹುಟ್ಟಬೇಕು. ಪ್ರೇಮ ಸಂಬಂಧಕ್ಕೆ ನಾವು ಈ ಜಗತ್ತೇ ಬರಲಿ ಎದುರುಗಡೆ, ನಾನು ಮಾತ್ರ ನಿನ್ನ ಕೈ ಬಿಡಲ್ಲ, ಆಕಾಶವೇ ಬೀಳಲಿ ಮೇಲೆ ನಾನೆಂದು ಕೈ ಬಿಡನು, ಅದೆಲ್ಲ ಓಕೆ, ಚಂದ ಮಾತು ಕೇಳಲಿಕ್ಕೆ ಚಂದ, ಅದು ಪ್ರಾಕ್ಟಿಕಲಿಗೆ ತರಬೇಕು. ಅದೆಲ್ಲ ಮದುವೆಗೂ ಮುಂಚೆ ಚಂದ ಆಗಿರ್ತದೆ. ಯಾಕಂದರೆ ನಿಮಗೂ ಅವರು ಒಂದು ಸಂಬಂಧ ಬೆಳೆದಿರೋದಿಲ್ಲ. ಆ ಮಂಗಲ ಸೂತ್ರಕ್ಕೆ, ಸೂತ್ರ ಅಂದರೆ ಸೂತ್ರನಾಮಕ ಪರಮಾತ್ಮ, ಅವನು ಕೊಡುವಂಥ ಹೊಂದಾಣಿಕೆ. ಸಾಮಾನ್ಯವಾಗಿ ನೋಡಿ, ಈಗಲೂ ಒಬ್ಬರಿಗೊಬ್ಬರು ಷಷ್ಠಾಷ್ಟಕ ಅಥವಾ ಏನಾದ್ರು ದೋಷಗಳು ಇದ್ದರೆ ನನಗೆ ಲವ್ ಬ್ರೇಕಪ್ ಆಗೋಯ್ತು ಅಂತ ಅಂದ್ಬಿಡ್ತಾರೆ. ಯಾಕಂತಾರೆ, ಯಾಕೆ ಲವ್ ಹುಡ್ತು, ಯಾಕೆ ಬ್ರೇಕಪ್ ಆಯ್ತಪ್ಪ, ಅದಕ್ಕೂ ಉತ್ತರ ಅವರೇ ಕೊಡಬೇಕಾಗ್ತದೆ. ನಾವು ಕೊಡ್ತೀವಿ ಅದಕ್ಕೆ ಉತ್ತರ. ಎಲ್ಲಿ ನಿಮ್ಮ ರಾಶಿ ನಕ್ಷತ್ರ ಹೇಳಿ, ನಿಮ್ಮ ರಾಶಿ ನಕ್ಷತ್ರ ಹೇಳಿ ಟಕ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲ ಬ್ರೇಕಪ್ ಆಗುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ, ಅದು ನಮಗೆ ಗೊತ್ತಿರಲ್ಲ. ಬ್ರೇಕಪ್ ಆಗೋಯ್ತು ಬಿಡಿ, ಅದೆಲ್ಲ ಹಿಂದಿನ ಕತೆ, ಈಗ ನನಗೆ ಮದುವೆ ಉಂಟಾ ಅಂತ ಬರ್ತಾರೆ. ಆದರೆ ಒಬ್ಬರಿಗೆ ಮನಸ್ಸು ಕೊಟ್ಟು ನಾನು ಇನ್ನೊಬ್ಬರದನ್ನ ಹೇಗೆ ಮದುವೆ ಆಗಲಿ ಈ ಕಾನ್ಸೆಪ್ಟು ಉಂಟು. ತಂದೆ ತಾಯಿಗಳ ವಿರುದ್ಧವಾಗಿ ನಾನು ಹೋಗಲ್ಲ ಅನ್ನೋದು ಒಂದು ಉಂಟು. 8 ದಿವಸ ಆದರೂ ನಾನು ಮದುವೆಯೇ ಇಲ್ಲದೆ ಇರ್ತೀನಿ, ಕಡೆಗೆ ನಾನು ಒಂದು ದಿವಸ ಮದುವೆ ಮಾಡ್ಕೊಳ್ತೀನಿ ಅಂದಾಗ ವಯಸ್ಸಾಗಿರುತ್ತೆ. ಜೀವನದ ಸೆಟಲ್ಮೆಂಟು ತಾನು ಇದೊಂಥರ ಅದ್ಭುತವಾದಂಥ ಸಂಬಂಧ, ಈವನ್ ಪ್ರೀತಿ ಪ್ರೇಮ ಪ್ಲಸ್ ಮದುವೆ. ಖಂಡಿತ ಗುರುಜಿ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀವಿ? ಇವತ್ತು ನಮಗೆ ನಾರಾಯಣನ ಸ್ಮರಣೆ, ನಾರಾಯಣನ ಶ್ಲೋಕ ಹೀಗಿರಬೇಕು. ಇದಕ್ಕಾಗಿ ನೋಡೋಣ ಬನ್ನಿ. ನಾಸ್ತಿ ನಾರಾಯಣ ಸಮಂ ನ ಭೂತಾಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಈ ಥರದ ಮಂತ್ರ ಇನ್ನೊಂದು ಭೂತ ಭವಿಷ್ಯ ವರ್ತಮಾನ ಕಾಲದಲ್ಲೂ ಬರಲ್ಲ. ಅಂಥ ಸತ್ಯವಾಕ್ಯವನ್ನು ಎಲ್ಲ ಕಡೆಯಲ್ಲೂ ನಾವು ಹೇಳಿಕೊಂಡು ದೇವರ ಸ್ಮರಣೆಯನ್ನು ವಿಶೇಷವಾಗಿ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಗಳು ಆಗ್ತದೆ. ಖಂಡಿತ ಗುರುಜಿ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಮಕರ ರಾಶಿಯವರ ಪ್ರೇಮ ವಿವಾಹ ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿರಲ್ಲ ವೀಕ್ಷಕರೇ, ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.